ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಹಳ್ಳಿ ಕಡೆ ಮಾಡುವಂತಹ ಹುಳಿ ಅನ್ನ, ಇದನ್ನು ಚಿತ್ರಾನ್ನ ಅಂತ ಕರಿತೀವಿ. ಬಹಳ ಹಿಂದೆ ನಾವು ಇದನ್ನು ವಾರ ದಿನ ಮಾಡ್ತಿದ್ವಿ. ಇಲ್ಲ ಕೆಲ್ಸಕ್ಕೆ ತುಂಬ ಜನ ಬಂದಾಗ ರೊಟ್ಟಿ ಮಾಡಿ 2-3 ದಿನ ರೊಟ್ಟಿ ಮಾಡಿದ್ಮೇಲೆ ಇದನ್ನು ಮಾಡಿಕೊಡ್ತಿದ್ವಿ. ಈ ಚಿತ್ರಾನ್ನ ಹೆಂಗೆ ಮಾಡೋಣ ಅಂತ ನೋಡೋಣ ಬನ್ನಿ. ಇದನ್ನು ಮಾಡೋದಕ್ಕೆ ಇಲ್ಲಿ ನಾನು ಹುಣ್ಸೆಹಣ್ಣು ತೊಗೊಂಡಿದ್ದೀನಿ, ಈರುಳ್ಳಿ, ಕರಿಬೇವು, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದಕ್ಕೆ ಮೇಯ್ನು ಹುಣ್ಸೆಣ್ಣೆ ಆಗುತ್ತೆ. ಈ ಕಡೆ ಒಂದು ಪಾತ್ರೆನೂ ಸಹ ಇಟ್ಕೊಂಡಿದ್ದೀನಿ. ಈಗ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ನಾನಿಲ್ಲಿ ಶೇಂಗಾ ಬೀಜನ ಹಾಕ್ತಾಯಿದ್ದೀನಿ. ನಮ್ಮ ಹಳ್ಳಿ ಕಡೆ ಎಲ್ಲ ಮೊದಲೆಲ್ಲ ಶೇಂಗಾ ಬೀಜನೂ ಹಾಕ್ತಿರ್ಲಿಲ್ಲ ಈ ಚಿತ್ರಾನ್ನಕ್ಕೆ. ಇದು ನಿಂಬೆಹಣ್ಣಿನ ಚಿತ್ರಾನ್ನ, ಎಳ್ಳಿಕಾಯಿ ಚಿತ್ರಾನ್ನ ಎಲ್ಲದಕ್ಕಿಂತನೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಈ ಥರ ಚಿತ್ರಾನ್ನ ಟ್ರೈ ಮಾಡಿ, ನೀವು ಈ ರುಚಿಗೆ ಕಳೆದು ಹೋಗ್ತೀರಾ. ಶೇಂಗಾ ಬೀಜ ಆಗಿದೆ, ಅದನ್ನು ನಾನು ಇವಾಗ ತೆಗಿತಾ ಇದ್ದೀನಿ. ಮೊದಲೆಲ್ಲ ಶೇಂಗಾ ಬೀಜನೂ ಸಹ ಹಾಕ್ತಿರ್ಲಿಲ್ಲ ನಮ್ಮ ಹಳ್ಳಿ ಕಡೆಯಲ್ಲಿ, ಹಂಗೆ ಮಾಡೋರು. ಹಾಗೆ ಮಾಡಿದ್ರೂ ಅಪರೂಪಕ್ಕೆ ಮಾಡ್ತಿದ್ದಲ್ವಾ, ಆದರೂ ಚೆನ್ನಾಗಿ ಅನ್ಸೋದೇನೋ, ಹಂಗೆ ತಿಂತಿದ್ವಿ ನಾವು, ಅಷ್ಟು ಚೆನ್ನಾಗಿರೋದು ಟೇಸ್ಟು. ಈಗ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಕಡಲೆಬೇಳೆ ಹಾಕಿದ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ. ನಂತರ ಇದಕ್ಕೆ ಸ್ವಲ್ಪ ಜೀರಿಗೆನೂ ಹಾಕ್ತಾಯಿದ್ದೀನಿ. ಅಲ್ಲಿನೂ ಇವೆಲ್ಲ ಕಡಿಮೆನೇ ಇತ್ತು ಮೊದಲೆಲ್ಲ, ಸಾಸಿವೆ ಜೀರಿಗೆ ಎಲ್ಲ ಏನು ಅಷ್ಟೊಂದೆಲ್ಲ ಹಾಕ್ತಿರ್ಲಿಲ್ಲ. ಏಕೆಂತಂದರೆ ಇದು ಮಾರ್ಕೆಟಿಂದ ತಗೊಂಬರೋದಾಗಿತ್ತಲ್ವ. ಹಾಗಾಗಿ ನಮ್ಮ ಹಳ್ಳಿ ಕಡೆ ಇದನ್ನೇ ಅಷ್ಟು ಮೇನ್ ಏನು ಇದು ಮಾಡ್ತಿರ್ಲಿಲ್ಲ. ಕಡಲೆಬೇಳೆನೂ ಸಹ ಹಾಕ್ತಿರ್ಲಿಲ್ಲ. ಇವಾಗ ಆಗಿದೆ. ಇದಕ್ಕೆ ಬೆಳ್ಳುಳ್ಳಿ, 1-2 ಬೆಳ್ಳುಳ್ಳಿನ ನಾನು ಚಚ್ಚಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಮೇಯ್ನ್ ಅಂದರೆ ಬೆಳ್ಳುಳ್ಳಿನೇ. ಈಗ ಬೆಳ್ಳುಳ್ಳಿ ಸಹ ಹಾಕಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಹೊತ್ತು ಅದನ್ನು ಒಗ್ಗರಣೆಯಲ್ಲಿ ನಾನು ಮಾಗಿಸ್ಕೊಳ್ತಾ ಇದ್ದೀನಿ. ಎಣ್ಣೆನೂ ಸಹ ಕಡಿಮೆ ಹಾಕೋರು, ಇಲ್ಲಿ ಸ್ವಲ್ಪ ನಾನು ಜಾಸ್ತಿನೇ ಹಾಕಿದ್ದೀನಿ. ಈಗ ಹಸಿರು ಮೆಣಸಿನ್ಕಾಯಿ ಸೀಳ್ಗೊಯ್ದು ಹಾಕಿದ್ದೀನಿ 1-2. ಇದಕ್ಕೆ ಕೊಯ್ದಿಟ್ಕೊಂಡಿರೋಂಥ ಈರುಳ್ಳಿನ ಹಾಕಿದ್ದೀನಿ, ಮತ್ತು ಕರಿಬೇವನ್ನು ಸಹ ಹಾಕಿದ್ದೀನಿ. ಚೆನ್ನಾಗಿ ಇವಾಗ ಇದು ಎಲ್ಲ ಕಡೆ ತಾಗೋ ರೀತಿ ನಾನಿಲ್ಲಿ ಮಾಗಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಎಣ್ಣೆ ಎಲ್ಲ ತಾಗಬೇಕಲ್ವ, ಹಾಗಾಗಿ ಎಲ್ಲ ಕಡೆ ಮಾಗಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಹಸಿ ವಾಸನೆ ಹೋಗಬೇಕು. ಈ ರೀತಿ ಐ ಫ್ಲೇಮಲ್ಲಿ ಏನು ಬೇಡ, ತುಂಬ ಇದರಲ್ಲಿ ಒಂದು ಕಡಿಮೆ ಇದರಲ್ಲಿ ನಾವು ಈ ರೀತಿ ಮಾಡ್ಕೊಬೇಕು. ಈ ಕೊನೆಗೆ ಎಣ್ಣೆ ಬಿಡ್ತಿದ್ದೆ ನೋಡಿ. ಈ ರೀತಿ ಎಣ್ಣೆ ಬಿಡುವಾಗ ಶುರುವಾದಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಉಪ್ಪನ್ನ ಸೇರಿಸಿ ಮತ್ತೆ ಲೋ ಫ್ಲೇಮಲ್ಲೇ ಚೆನ್ನಾಗಿ ಎಲ್ಲ ಕಡೆ ತಾಗೋ ರೀತಿ ಉಪ್ಪು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿಕೊಂಡು ನಾನಿಲ್ಲಿ ಇದನ್ನು ಸ್ವಲ್ಪ ಇದು ಬೇಯೋದಕ್ಕೆ ಬಿಡಬೇಕಾಗುತ್ತೆ. ಹಸಿ ವಾಸನೆ ಹೋಗಬೇಕು. ಹಸಿ ವಾಸನೆ ಹೋದ್ಮೇಲೆ ನಾನಿಲ್ಲಿ ಉಪ್ಪು ಹಾಕಿರೋದು. ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದನ್ನು ಮುಚ್ಚಿಡ್ತಾ ಇದ್ದೀನಿ. ಅದು ಲೋ ಫ್ಲೇಮಲ್ಲಿಟ್ಟು ಈ ಕಡೆ ಅದು ಕುದೀತಾ ಇರಲಿ. ಈ ಕಡೆ ಇಲ್ಲಿ ಇದಕ್ಕೆ ಹುಣ್ಸೆಹಣ್ಣು, ಇದನ್ನು ಬಿಸಿನೀರು ಹಾಕ್ಬಿಟ್ಟು ನಾನು ನೆನೆಸಿಟ್ಟಿದ್ದೆ. ಒಂದು 20 ನಿಮಿಷ ಮೊದಲೇ ನೆನೆಸಿಟ್ಟಿದ್ದೆ. ಅನ್ನ ಮಾಡುವಾಗಲೇ ಇದನ್ನು ನೆನೆಸಿಟ್ಟಿರೋದ್ರಿಂದ ಬಿಸಿನೀರು ಹಾಕಿದ್ರಿಂದ ಹುಳಿ ಚೆನ್ನಾಗಿ ಬಿಡುತ್ತೆ. ಹಾಗಾಗಿ ಅದನ್ನು ತೆಗೆದುಬಿಟ್ಟು ಈಗ ರಸ ಮಾತ್ರನ ಶೋಧಿಸ್ಕೊಳ್ತಾ ಇದ್ದೀನಿ. ಈಗ ಅದರಲ್ಲಿರೋವಂಥ ಕಸ ಎಲ್ಲ ಹೋಗಿರುತ್ತಲ್ವ, ಹಾಗಾಗಿ ಶೋಧಿಸ್ಕೊಂಡೇ ಹಾಕ್ತಾಯಿದ್ದೀನಿ ನಾನು. ಈ ಶೋಧಿಸ್ಕೊಂಡು ಅದನ್ನು ತೆಗೆದುಬಿಟ್ಟು ಸಿಪ್ಪೆ ಇದಕ್ಕೆ ರಸ ಮಾತ್ರ ತೊಗೊಳ್ತಾ ಇದ್ದೀನಿ. ಇದು ತುಂಬ ಜನಕ್ಕೆ ಒದಗಿಸೋಕೆ ಅಂತ ಮಾಡ್ತಿದ್ವು ಹಳ್ಳಿ ಕಡೆಯಲ್ಲಿ. ಈಗ ಅದೇ ರಸಕ್ಕೆ ನಾನಿಲ್ಲಿ ಖಾರದ ಪುಡಿನೂ ಹಾಕ್ತಾಯಿದ್ದೀನಿ, ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಹಾಕಿದ್ದೀನಿ. ಹಾಗಾಗಿ ಇದಕ್ಕೆ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಎರಡೂ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇನ್ನೊಂದು ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ಸಾಂಬಾರದ ಪುಡಿ. ಸಾಂಬಾರದ ಪುಡಿನೂ ಸಹ ಹಾಕಿದ್ದೀನಿ. ಸಾಂಬಾರಿಗೆ ಮಾಡೋಂಥ ಪುಡಿನೇ ಇದು. ಇಲ್ಲಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ, ಸ್ವಲ್ಪ ಕಾಯಿ ಹಾಕಿದ್ದೀನಿ. ಊರ ಕಡೆಯಲ್ಲಿ ಅಂದರೆ ನಮ್ಮದು ಕಾಯಿ ತುಂಬ ಆವಾಗ ಇರೋದು ನಮ್ಮ ಊರುಗಳಲ್ಲೆಲ್ಲ. ತೆಂಗಿನ ತೋಟ ನಮಗೆ ಮೇಯ್ನು, ಹಂಗಾಗಿ ಅಲ್ಲಿ ತುಂಬ ಹಾಕೋರು. ಇಲ್ಲಿ ನಾವು ಸ್ವಲ್ಪ ಮಾಡ್ಕೊಳ್ಳೋದಲ್ವ, ಹಂಗಾಗಿ ಸ್ವಲ್ಪ ಕಾಯಿನ ಹಾಕಿ ಚೆನ್ನಾಗಿ ಎಲ್ಲ ಕಡೆ ಕಾಯಿ ಉಪ್ಪು ಖಾರ ಹುಳಿ ಆ ಕಾಯಿ ಇಲ್ಲೇ ಈಗ ನಾವು ಇವಾಗ ಕಲಿಸ್ತಿದ್ದೀವಲ್ಲ ಅದರಲ್ಲೇ ಅದು ಹಿಡಿಬೇಕು. ಆ ರೀತಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ. ಈ ಕಡೆ ಈರುಳ್ಳಿ ಸಹ ಚೆನ್ನಾಗಿ ಬೆಂದಿದೆ. ಮತ್ತೆ ಒಂದು ಸಲ ತಿರುಗಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ಆಗಿರಬೇಕು, ಯಾಕೆಂತಂದರೆ ಅದು ಅರ್ಧವರ್ಧನೂ ಬೆಂದಿರಬಾರ್ದು. ಬೆಂದಿದ್ರೂ ಈ ಗೊಜ್ಜು ಚೆನ್ನಾಗಿ ಆಗಲ್ಲ. ಚೆನ್ನಾಗಿ ಬೆಂದಿದೆ. ಈಗ ಬೆಂದಿದೆ ಅನ್ನೋ ಟೈಮಲ್ಲಿ ನಾನು ಈ ಹುಣ್ಸೆಹಣ್ಣಿನ ರಸನ ಹಾಕ್ಕೊಳ್ತಾ ಇದ್ದೀನಿ. ಹುಣ್ಸೆಹಣ್ಣಿನ ರಸನ ಹಾಕ್ಬಿಟ್ಟು ಹೆಂಗೆ ಅಂತಂತಂದರೆ ಅದು ಎಣ್ಣೆ ನೀರು ಸಪ್ರೇಟ್ ಆಗಬೇಕು. ಆ ರೀತಿ ನೀರೆಲ್ಲ ಅದು ಇವಾಗ ಹಾಕಿದ್ದೀವಲ್ಲ ರಸ, ಆ ರಸ ಎಲ್ಲ ಕಡಿಮೆ ಆಗಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಆಗೋವರೆಗೂ, ಅದು ಹೋಗೋವರೆಗೂ ನೀರು ಕುದಿಸ್ಕೊಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇದನ್ನು ಕುದಿಯೋಕ್ಕೆ ಬಿಡ್ತಾ ಇದ್ದೀನಿ.
ತುಂಬ ಚೆನ್ನಾಗಿರುತ್ತೆ. ಅವಾಗೆಲ್ಲ ಈರುಳ್ಳಿನೂ ಸಹ ಇಷ್ಟೊಂದು ಹಾಕ್ತಿರ್ಲಿಲ್ಲ ಹಳ್ಳಿ ಕಡೆಯಲ್ಲಿ. ಇದಕ್ಕೆ ಮೇಯ್ನಾಗಿ ಕಾಯಿ, ಬೆಳ್ಳುಳ್ಳಿನೂ ಕಡಿಮೆ ಹಾಕೋರು. ಕಾಯಿ ಮತ್ತು ಸಾಂಬಾರು ಪುಡಿ, ಖಾರದ ಪುಡಿ, ಹುಣಸೆಹಣ್ಣೆ, ಈರುಳ್ಳಿ ಬೇಕಿತ್ತು ಸ್ವಲ್ಪ ಹಾಕೋರು ಅಷ್ಟೇ. ಅಂದರೆ ಸ್ವಲ್ಪ ಬೆಳ್ಳುಳ್ಳಿ ಹಾಕೋರು ಜಾಸ್ತಿ ಅನಿಸುತ್ತೆ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಯಾವ ರೀತಿ ಕುದಿಬೇಕಂತಂದರೆ ಅದು ಹಾಕಿರೋಂಥ ನೀರು ಚೆನ್ನಾಗಿ ಹಿಂಗಬೇಕು. ಹಿಂಗೋವರೆಗೂ ಈ ರೀತಿ ಕುದಿಸ್ಕೊಬೇಕಾಗುತ್ತೆ. ಪದೇ ಪದೇ ಸ್ವಲ್ಪ ಹಿಂಗೆ ತೆಗೆದ್ಬಿಟ್ಟು ನಾನು ತಳ ಹಿಡಿಬಾರ್ದಲ್ವ, ಹಾಗಾಗಿ ಈ ರೀತಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಜನ ಇರೋರಲ್ವ, ತುಂಬ ಜನಕ್ಕೆ ಎಷ್ಟು ಈರುಳ್ಳಿ ಹಾಕ್ತಾರೆ, ಹಂಗಾಗಿ ಅವರು ಈರುಳ್ಳಿನ ಕಡಿಮೆ ಹಾಕೋರು. ಒದಗಿಸ್ಬೇಕಲ್ಲ ಎಲ್ಲದೂ ಅವಾಗ ಕಷ್ಟ ಇರೋದು. ಅಷ್ಟು ಹಾಕಿದ್ರೂ ರುಚಿ ಮಾತ್ರ ಅದು ಒಲೆ ಮಾಡೋದ್ರಿಂದನೇನೋ ರುಚಿ ಮಾತ್ರ ಅದ್ಭುತವಾಗಿರೋದು. ಇದನ್ನು ಸಹ ಅದೇ ರೀತಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇವಾಗ ಹಿಂಗಿದೆ, ಈ ರೀತಿ ನೀರೆಲ್ಲ ಕಡಿಮೆ ಆಗಿದೆ. ಈ ರೀತಿ ನೀರು ಕಮ್ಮಿ ಆಗೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ಮೀಡಿಯಮ್ ಫ್ಲೇಮಲ್ಲಿ ಇಲ್ಲ ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಐ ಫ್ಲೇಮಲ್ಲಾದರೆ ನೀರು ಹಿಂಗುತ್ತೆ ಬೇಗ, ಆದರೆ ಅದು ರಸ ಬಿಟ್ಕೊಂಡು ಚೆನ್ನಾಗಿ ಬಿಟ್ಕೊಂಡಿರಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಇವಾಗ ಆಗಿರೋ ಅಂಥದ್ದಕ್ಕೆ ನಾನಿಲ್ಲಿ ಹುರಿದಿಟ್ಕೊಂಡಿರೋಂಥ ಶೇಂಗಾ ಹಾಕಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಮೊದಲೆಲ್ಲ ಕೊತ್ತಂಬರಿ ಸೊಪ್ಪು ಸಿಗ್ತಿರ್ಲಿಲ್ಲ, ನಮ್ಮ ಹಳ್ಳಿ ಕಡೆಯಲ್ಲೇ ಹಾಕ್ತಿರ್ಲಿಲ್ಲ. ಈ ರೀತಿ ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡಿಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ. ನಾವು ಏನು ಮಾಡೋರು ಅಂದರೆ, ನಾವು ಅನ್ನ ಗೊಜ್ಜು ಸಪ್ರೇಟ್ ಇವಾಗ ಕಲಿಸ್ಕೊಳ್ತಾ ಇರಲಿಲ್ಲ. ಒಂದು ಬ್ರೇಷನ್ ಬರೋದಲ್ವ, ಆ ಬ್ರೇಷನ್ನಿಗೆ ಈ ಗೊಜ್ಜು ಹಾಕಿ ಬಸ್ತಿರೋಂಥ ಅನ್ನನ ಹಾಕ್ಬಿಟ್ಟು ಅಷ್ಟೊತ್ತಿಗೆ ಹಾರ್ಕೊಂಡಿರೋದು ಅನ್ನ ಇದನ್ನು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ಮಾಡೋರು. ಇದ್ರ ಜೊತೆ ಕಾಳು ಹಪ್ಪಳ ಅಂದರೆ ತುಂಬ ಟೇಸ್ಟ್ ಇದೆ. ಎರಡು ಕಾಂಬಿನೇಷನ್ ತುಂಬ ಅದ್ಭುತವಾಗಿರುತ್ತೆ. ನೀವು ಒಂದ್ಸಲ ಈ ರೀತಿ ಚಿತ್ರಾನ್ನನ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್.